ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನೇ ಹೇಳಿ ಪಾಪ ಉದ್ಯೋಗದ ಆಕಾಂಕ್ಷೆ ಇಟ್ಕೊಂಡು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ರು, ಯುವಕರು ಕಾಯ್ತಾ ಇದ್ರಲ್ಲ ಸರ್. ಕೋವಿಡ್ ನೆಪದಿಂದ ಆಗ್ಲಿಲ್ಲ, ನಂತರ ಸರ್ವೆ ಮಾಡ್ತೀವಿ ನಾವು, ನಾಗಮೋಹನ್ ದಾಸ್ ವರದಿ ಬರೋ ತನಕ ಕಾಯ್ಬೇಕು ಅಂತ ಮತ್ತೆ ಡಿಲೇ ಮಾಡ್ತೀರಿ. ಪಾಪ ವಯಸ್ ಮೀರ್ ಹೋಗ್ತಾ ಇದೆ ಸರ್, ವಯಸ್ ಮೀರ್ ಹೋಗಿದೆ ಪಾಪ. ಇವತ್ತಲ್ಲ ನಾಳೆ ಸರ್ಕಾರಿ ಹುದ್ದೆ ಸಿಗುತ್ತೆ ಅಂತ ಕನಸು ಕಂಡಂತ ಯುವಕರು ಪಾಪ ಏನ್ ಮಾಡ್ಬೇಕು ಅಂತ ಚಿಂತೆಗೀಡಾಗಿದ್ದಾರೆ. ಈ ಮೀಸಲಾತಿ ರಾಜಕೀಯ ಎಲ್ಲ ಬದಿಗಿಟ್ಟು ಅವರ ಭವಿಷ್ಯದಿಂದ ನಾವು ಒಂದು ನಿರ್ಧಾರ ತೆಗೆದುಕೊಳ್ಳಬಹುದಾಗಿತ್ತ ಅನ್ನೋದು ಪ್ರಶ್ನೆ ಬರ್ತಾ ಇದೆ. ಸರಿ ಇದೆ ತಮ್ಮ ಏನು ಪ್ರಶ್ನೆ. ನೋಡಿ, ಏನು ಅಕ್ಸಾ ಅನ್ನೋ ಒಂದು ಸಂಘಟನೆ ನಿರಂತರವಾಗಿ ರಾಜ್ಯದಲ್ಲಿ ರಾಜ್ಯಾದ್ಯಂತ ಇವತ್ತು ಭಾರಿ ದೊಡ್ಡ ಬೃಹತ್ ಇವತ್ತು ಜೆನ್ಜಿ ಮೂವ್ಮೆಂಟೇ ಸ್ಟಾರ್ಟ್ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2023 ಪ್ರಣಾಳಿಕೆಯಲ್ಲಿ ಬಂದಂತ ಒಂದೇ ವರ್ಷದಲ್ಲಿ 1 ಲಕ್ಷ ಹುದ್ದೆ ಅವಕಾಶ ಸರ್ಕಾರದ ಜವಾಬ್ದಾರಿ ಅದನ್ನು ಫುಲ್ಫಿಲ್ ಮಾಡಕ್ಕೆ ಹೇಳಿ. ಇಲ್ಲಿ ಹೋರಾಟ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ 10 ಲಕ್ಷ 15 ಲಕ್ಷ ಉದ್ಯೋಗಗಳಿದೆ, 15 ಲಕ್ಷ. ರಘು ಸರ್, ಈಗ ಈ ಲೋಹಿತ್ ಸರ್, ಈಗ ರಾಜ್ಯ ಸರ್ಕಾರದ ಮೇಲೆ ಮಾತ್ರ ಆರೋಪ ಅಲ್ಲ, ಯುವ ಸಮೂಹ ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಕೂಡ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ತೀವಿ ಅಂತ ಆಗ್ಲಿಲ್ಲ ಈ ತನಕ ಅಂತ. ರಘು ಸರ್, ನಾನು ಪ್ರಶ್ನೆ ಕೇಳ್ತಿದ್ದೀನಿ ರೀ, ಕೇಂದ್ರ ಸರ್ಕಾರ ಕೂಡ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸೋದೇ ನಮ್ಮ ಧ್ಯೇಯ ಅಂದ್ರೂ ಕೂಡ ಇನ್ನೂ ತನಕ ನಿರುದ್ಯೋಗ ಸಮಸ್ಯೆ ತಾಂಡವ ಮಾಡ್ತಾ ಇದೆ ಇಡೀ ದೇಶದಾದ್ಯಂತ ಅಂತ. ಕೇಂದ್ರ ಸರ್ಕಾರದ ನಿಲುವೇನು? ಬರೀ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸೋದಾ? ಪ್ರಶ್ನೆ ಮಾಡದ? ಕೇಂದ್ರ ಒಂದು ದಿಟ್ಟ ನಿಲುವನ್ನ ಯಾಕೆ ತೆಗೆದುಕೊಳ್ತಾ ಇದೆ? 2 ಕೋಟಿ ಅಲ್ಲ, ಇವರೇ ನಿರ್ಮಲಾ ಸೀತಾರಾಮನ್ ಅವರು ನಾವು ಉದ್ಯೋಗ ಸೃಷ್ಟಿ ಮಾಡೋದು ಕೇವಲ 70 ಲಕ್ಷ ಅಂತ ಹೇಳಿ. 70 ಲಕ್ಷ ಅಲ್ಲ, 10 ಲಕ್ಷ ಉದ್ಯೋಗ ಸೃಷ್ಟಿಯಾಗಿಲ್ಲ. ಓಕೆ, ಉತ್ತರ ಕೊಡ್ಲಿ ಮೇಡಮ್. ಈಗ ಏನು 2023ರಲ್ಲಿ ಒಂದೇ ಸರ್ಕಾರ ಬಂದ ಪ್ರಣಾಳಿಕೆಯಲ್ಲೇ ಘೋಷಣೆ ಮಾಡಿದ್ರು. ಒಂದೇ ವರ್ಷ ಕೇಂದ್ರ ಉತ್ತರ ಕೊಡಿ ಸ್ವಾಮಿ. ನಿಜವಾದಂತ ಅನ್ಯಾಯ ಆಗಿರ್ತಕ್ಕಂಥ ಒಂದು ನಿಮಿಷ ಕೇಳಿ. ಮಾತಾಡ್ಬೇಕು. ಇವ್ರು ಕಾಂಗ್ರೆಸ್ ಬಿಜೆಪಿ ಲೋಹಿತ್ ಸರ್ ಪ್ರಶ್ನೆ ಉತ್ತರ ಕೊಟ್ಬಿಡಿ ಸರ್, ಬರ್ತೀನಿ ಡಿಸ್ಟರ್ಬ್ ಮಾಡಲ್ಲ. ನೋಡಿ ಮೇಡಮ್, ಇವತ್ತು ಏನು ಹೋರಾಟ ಆಗಿದೆ, ಅಕ್ಸಾ ಸಂಘಟನೆಯವರು ನಿರಂತರವಾಗಿ ಹೋರಾಟ ಮಾಡ್ತಾರೆ. ಅದಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಅದಕ್ಕೆ ನ್ಯಾಯಯುತ ಬೇಡಿಕೆಗೆ ನಾವು ಅವರಿಗೆ ಸ್ಪಂದಿಸಿದೀವಿ, ಅವ್ರಿಗೆ ಬೆಂಬಲ ಸೂಚಿಸಿದೀವಿ. ಇವತ್ತು ನಿಮಿಷ ನೀವು ಮಾತಾಡ್ರಂತೆ ಆಯ್ತಾ. ನಾವು ನೋಡಿ, ಛಲವಾದಿ ನಾರಾಯಣ ಸ್ವಾಮಿ ನಮ್ಮ ವಿಪಕ್ಷ ನಾಯಕರು, ಅರವಿಂದ್ ಬೆಲ್ಲದವರು ಚಡ್ಡಿ ಹೊರಿಸ್ಬಿಟ್ರಿ ನೀವು, ದಲಿತರಿಗೆ ಮಾಡಿದ್ರೆ ಅವಮಾನ ನೀವು. ಹೌದು, ಇನ್ನೇನು ಚಡ್ಡಿ ಹೊರಿಸಿಲ್ವಾ ನೀವು? ಸಮುದಾಯಕ್ಕೆ ನೀವು ಚಡ್ಡಿ ಹೊರಿಸ್ಬಿಟ್ಟು ಒಂದು ಸಮುದಾಯಕ್ಕೆ ಅವಮಾನ ಮಾಡ್ತೀರಾ ಅಂತಂದ್ರೆ ಇನ್ಯಾವ ಸಮುದಾಯ, ಇನ್ಯಾವ ಪಕ್ಷ ನಿಮ್ದು? ಮಾಡ್ಲಿಲ್ವಾ ನೀವು? ದಲಿತ ಸಮುದಾಯಕ್ಕೆ ಅವಮಾನ ಮಾಡ್ಲಿಲ್ವಾ ನೀವು? ಹೇಳಿ, ಚಡ್ಡಿ ಒರ್ಸುದ್ರಾ ಒರ್ಸ್ಲಿಲ್ವಾ? ನಿಮ್ಮ ಮಕ್ಕಳು ಎಲ್ಲ ರಾಜ್ಯದಲ್ಲಿ ಹಕ್ಕು ವಿಪಕ್ಷದವ್ರಿಗಿದೆ. ನೋಡಿ, ಈ ಹೋರಾಟಕ್ಕೆ ಸಂಪೂರ್ಣವಾದಂತ ಬೆಂಬಲ ನಾವು ಸೂಚಿಸಿರೋದು ಮುಖಾಂತರನೇ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ ಹಲವಾರು ಟ್ವೀಟ್ ಮತ್ತೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕಿದ್ದಾರೆ. ಇವತ್ತು ಬಿಜೆಪಿ ಅವರು ಈ ರೀತಿ ಬೆಂಬಲ ಸೂಚಿಸಿದ್ದಾರೆ ಅನ್ನೋ ಲೆಕ್ಕಕ್ಕೆ ಅವರ ಒಂದು ಆತಂಕ ವ್ಯಕ್ತಪಡಿಸಿ ಏಕಾಏಕಿ ಇವತ್ತು ನಿನ್ನೆ ಸಂಪುಟ ಏನು ಇತ್ತಲ್ಲ, ಸಭೆ ಇತ್ತಲ್ಲ, ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹೋಗಿ ದಲಿತ ಸಮುದಾಯಗಳು ಇವತ್ತು ಮಾನ್ಯ ಗಣತಂತ್ರ ರಾಜ್ಯಪಾಲರಿಗೆ ಭೇಟಿ ಮಾಡಿರೋಂಥದ್ದು. ಇವತ್ತು ಕೇಂದ್ರ ಸರ್ಕಾರದ ಪ್ರಶ್ನೆ ಕೇಳಿದ್ರೆ ಇವರು ಕೇಳ್ತಿದ್ದಾರೆ. ನೋಡಿ, ನಮ್ಮ ಕೇಂದ್ರ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಸೆಪ್ಟೆಂಬರ್ 25, 2025ಕ್ಕೆ ಅಧಿಕೃತವಾದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ 2014ರಿಂದ 2025 ತನಕ
ಟೋಟಲಿ 17.19 ಕೋಟಿ ಇವತ್ತು ಹುದ್ದೆಗಳನ್ನ ಭರ್ತಿ ಆಗಿದೆ ವಿವಿಧ ಹಂತಗಳಲ್ಲಿ ಅಷ್ಟೇ ಇಲ್ಲ, 32 ಲಕ್ಷ ಹುದ್ದೆಗಳು ಕೇಂದ್ರ ಸರ್ಕಾರದಲ್ಲಿ ನೋಡಿ, ಇದು ಅಧಿಕೃತವಾದಂತಹ ಮಾಹಿತಿ. ಅದನ್ನು ಬಿಟ್ಟು ಈ ಒಂದ್ ನಿಮಿಷ, ಈ BJP ಹಿರಿಯರು ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲ, ಯಾವ್ದೋ ಸುಳ್ಳು ಇಲ್ಲಿ ಹಿರಿಯರು ಉತ್ತರ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ಕೇವಲ 32 ಲಕ್ಷ ಉದ್ಯೋಗಗಳು, ಕರ್ನಾಟಕ 7 ಕೋಟಿ ಕನ್ನಡಿಗರಿಗೆ ಉದ್ಯೋಗ ಇದೆ. ಇವರಿಗೆ ದಲಿತ ಸಮುದಾಯಗಳ ಬಗ್ಗೆ ಸಾಮಾಜಿಕ ಹೇಳ್ಕೊಡ್ತಾರೆ ಬದ್ಧತೆ ಅಲ್ಲ ಸ್ವಾಮಿ, ನೀವು ಉದ್ಯೋಗ ಕೊಡಿ ಫಸ್ಟ್. ಯಾವಾಗ ರೆಕ್ರೂಟ್ ಮಾಡ್ತೀರಿ 15 ಲಕ್ಷ ಇದೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಮುಖಾಂತರ 15% ಇದ್ದಂತ ಜನಸಂಖ್ಯೆ ಜಾಸ್ತಿ ಮಾಡಿದ 17 ಮಾಡಿದ್ವಿ ನಾವು. ನೀವಲ್ಲ ರೀ, ನಾವು ಮಾಡಿದ್ದು ನೀವು ಆರ್ಟಿಕಲ್ ಅಪ್ಡೇಟ್ ಮಾಡ್ಬೇಕು. ನೀವು ಎಲ್ಲಿ ಮಾಡಿದ್ರಿ? ನೀವು ಆರ್ಟಿಕಲ್ 9 ಅನ್ನು ಮಾಡಿಫೈ ಮಾಡ್ಬೇಕಾಗಿತ್ತು, ನೀವು ಮಾಡ್ತಾ ಇಲ್ಲ. 15ರಿಂದ 17 ತಂದಂತದ್ದು ನಾವು. ST ಸಮುದಾಯಕ್ಕೆ 3ರಿಂದ 7 ತಂದಂಥದ್ದು ನಾವು. ನೋಡಿ, ಮೊದಲಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಸಾಂವಿಧಾನಿಕವಾಗಿ ಏನಾದ್ರೂ ಮೀಸಲಾತಿ ಸಿಗ್ಬೇಕು ಅಂದ್ರೆ ಫಸ್ಟ್ಗೆ ಪ್ರಪ್ರಥಮ ಬಾರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಿಗೆ ಸಿಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಕೇಂದ್ರ ಸರ್ಕಾರ ಬರೀ 3% ಫಿಲ್ ಮಾಡಿದೆ. ಯಾಕೆ ಬರೀ 3% ಫಿಲ್ ಮಾಡಿದೆ? ಹುದ್ದೆಗಳನ್ನು ಹುದ್ದೆ ಹಾಕೊಂಡು ತಂದಿದೆ ಕೇಂದ್ರ ಸರ್ಕಾರದಲ್ಲೂ ಕೂಡ. ಇರ್ತಕ್ಕಂಥ 100% ದಲಿತರಿಗೆ ಮೀಸಲು ಕೊಡಿ. 50ರಿಂದ 56% ಏನಿದೆಯಲ್ಲ, ಒಂದೇ ನಿಮಿಷ 50ರಿಂದ 56% ಇದೆಯಲ್ಲ, ರಾಯಚೂರು ಮೂಲದ ವಕೀಲರಾದಂತ ಮಹೇಂದ್ರ ಮಿತ್ರರವರು 50ರಿಂದ 56% ಇವತ್ತು ಅದು ಕೊಡೋದಕ್ಕೆ ಬರಲ್ಲ ಅಂತ ಅವರೊಂದು ದಾವೆ ಹೊಡಿದ್ದಾರೆ. ಮತ್ತೆ ಅಲೆಮಾರಿ ಸಮುದಾಯಗಳು ಒಳ ಮೀಸಲಾತಿ ಇವತ್ತು ಅವೈಜ್ಞಾನಿಕವಾಗಿ ಅಸಂವಿಧಾನಿಕ ಅನ್ಯಾಯ ಆಗಿದೆ ಅಂತ ಅವರನ್ನು ದಾವೆ ಹೊಡೆದ್ರಿಂದ ಇದು ಕಾನೂನು ತೊಡಕಾಗಿದ್ದರಿಂದ ಅದನ್ನೇ ಕೇಂದ್ರ ಸರಿ ಮಾಡಬಹುದಿತ್ತಲ್ಲ. ಶೆಡ್ಯೂಲ್ 9 ಅವಶ್ಯಕತೆ ಇಲ್ಲ ಮೇಡಮ್. ಇಲ್ಲಿ ಶೆಡ್ಯೂಲ್ 9 ಮಾರ್ಪಾಡು ಅವಶ್ಯಕತೆ ಇಲ್ಲ. ಆ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಆ ರಾಜ್ಯ ಸರ್ಕಾರನೇ ಮಾಡಬಹುದು. ನೋಡಿ, ಮೇಘಾಲಯದಲ್ಲಿ ನನಗನ್ಸುತ್ತೆ ಒಬ್ರು ಅಡ್ವೊಕೇಟ್ ಯಾರು ಲೈನ್ ಅಪ್ ಆಗಿದ್ರೆ ಟೆಕ್ನಿಕಲ್ ಆಗಿ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಇವತ್ತು ಅನುಷ್ಠಾನ ಆಗಿದೆ. ಇವತ್ತು ಇದು ಒಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರುವ ವಿಚಾರ ಅಂತ ಹೇಳ್ತಾ ಇದ್ದೀರಾ. ಈಗ ಕರ್ನಾಟಕದಲ್ಲೇ ಕರ್ನಾಟಕ ಹೈಕೋರ್ಟ್ 50% ಮೀರಬಾರ್ದು ಅಂತ ಸ್ಟೇ ಕೊಟ್ಟಿದೆ. ಹೌದು, ಕೊಟ್ಟಿದೆ ಅಲ್ವಾ? ಸ್ಟೇ ಇದೆ, ಸ್ಟೇ ಕೊಟ್ಟಿದೆ, 50% ಮಾಡಿದೆ. ಆದ್ರೆ ಶೆಡ್ಯೂಲ್ 9ಗೆ ಆಗ್ಬಿಟ್ಟಿದ್ರೆ ಇವತ್ತು ಕ್ಲಾರಿಟಿ ಆಗ್ತಾ ಇತ್ತು, 50% ಆಗ್ತಾ ಇತ್ತು. ಶೆಡ್ಯೂಲ್ 9ಗೆ ಆಗಿದ್ರೆ ಇವತ್ತು ಕೂಡ ನೀವು ಹಿಂಗೆ ಕಿತ್ಲಾಡ್ಕೊಂಡಿರಿ ಅಂತ ಒಂದು ಹುನ್ನಾರ. ಎರಡನೇದು, ನಾನು ನೇರವಾಗಿ ಆರೋಪ ಮಾಡ್ತೀನಿ, ಇಲ್ಲಿ ಈ ಸಮುದಾಯಗಳನ್ನು ಹೊಡಿತಕ್ಕಂಥ ಹುನ್ನಾರ ಅದು ನಿನ್ನೆ ಮೊನ್ನೆ ಅಲ್ಲ, 96ರಿಂದ ಸಂಘ ಪರಿವಾರದವರು ಮಾಡ್ತಾ ಇದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ, ನಾನೇನ್ ಮಾಡ್ತಾರೆ ದಾಖಲೆ ಕೊಡ್ತೀನಿ. ನಾನು ಸಂಘ ಪರಿವಾರದವರು ನನ್ನ ಹತ್ರ ದಾಖಲೆ ಇದೆ. 1996ರಲ್ಲಿ ಪಿ ಲಂಕೇಶ್ ಅವ್ರ ಪತ್ರಿಕೆಯಲ್ಲಿ ಬಂದಿದೆ. ಲಂಕೇಶ್ ಅವರ ಆರ್ಟಿಕಲ್ ಮಾಡಿದಾಗ ಅಖಿಲ ಭಾರತ ಬ್ರಾಹ್ಮಣ ಮಹಾಸಮ್ಮೇಳನದಲ್ಲಿ ಗುಜರಾತ್ ಔರಂಗಾಬಾದ್ನಲ್ಲಿ ವಿಶ್ವ ಬ್ರಾಹ್ಮಣ ಸಮ್ಮೇಳನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಚಮ್ಮಾರು, ಮಾರು, ಮಾಂಸು, ಮತ್ತೆ ಮಾದಿಗರು, ವಲಯರು, ಚಿಲವಾದಿ ಇವ್ರನ್ನ ಒಟ್ಟಾಗಿ ಇರ್ಲಿಕ್ಕೆ ಬಿಡಬಾರ್ದು, ಇವ್ರನ್ನ ನಿರಂತರವಾಗಿ ಹೊಡಿಬೇಕಂತೇಳಿ 1996ರಲ್ಲಿ ನಿರ್ಣಯ ಆಗಿರ್ತಕ್ಕಂಥ ದಾಖಲೆ ನನ್ನ ಹತ್ರ ಇದೆ.